ಬೆಳಗಾವಿ ವಿಮಾನ ನಿಲ್ದಾಣದಲ್ಲಿ ಹೊಸ ಟರ್ಮಿನಲ್ 2 ಕಾಮಗಾರಿ ಅಂತಿಮ ಹಂತ ತಲುಪಿದ್ದು, ಹೆಚ್ಚಿನ ವಿಮಾನಯಾನ ಸಂಸ್ಥೆಗಳನ್ನು ಆಕರ್ಷಿಸುವ ಜೊತೆಗೆ ದೇಶದ ಪ್ರಮುಖ ಮಹಾನಗರಗಳೊಂದಿಗೆ ವಿಮಾನ ಸಂಪರ್ಕವನ್ನು ಮತ್ತಷ್ಟು ವಿಸ್ತರಿಸಲು ಪ್ರಯತ್ನಗಳು ವೇಗ ಪಡೆದಿವೆ. ಈ ಕುರಿತು ಈಗಾಗಲೇ ಹಲವು ವಿಮಾನಯಾನ ಸಂಸ್ಥೆಗಳೊಂದಿಗೆ ಚರ್ಚೆಗಳು ನಡೆದಿದ್ದು, ಟರ್ಮಿನಲ್ 2 ಕಾರ್ಯಾರಂಭವಾದ ಬಳಿಕ ಬೆಳಗಾವಿಯಿಂದ ವಿವಿಧ ನಗರಗಳಿಗೆ ಹೆಚ್ಚುವರಿ ವಿಮಾನ ಸೇವೆಗಳು ಆರಂಭವಾಗುವ ನಿರೀಕ್ಷೆ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಸ್ತುತ ಜಾಗತಿಕ ಸಂಘರ್ಷಗಳ ಪರಿಣಾಮ ವಿಮಾನಯಾನ ಕ್ಷೇತ್ರವು ಹಲವು ಸವಾಲುಗಳನ್ನು ಎದುರಿಸುತ್ತಿದೆ. ಇದರ ಪರಿಣಾಮ ವಿಮಾನ ಸಂಚಾರ ಹಾಗೂ ಇಂಧನ ಲಭ್ಯತೆಯ ಮೇಲೂ ಬೀರಿದೆ. ಆದಾಗ್ಯೂ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಸುಧಾರಿಸಿದ ಬಳಿಕ ವಿಮಾನಯಾನ ಕ್ಷೇತ್ರ ಮತ್ತೆ ಚೇತರಿಸಿಕೊಂಡು ವೇಗ ಪಡೆಯಲಿದೆ ಎಂಬ ವಿಶ್ವಾಸ ವ್ಯಕ್ತವಾಗಿದೆ. ಹೊಸ ಟರ್ಮಿನಲ್ ಕಾರ್ಯಾರಂಭವಾದ ಬಳಿಕ ಬೆಳಗಾವಿಯ ವಿಮಾನ ನಿಲ್ದಾಣದ ಪ್ರಯಾಣಿಕರ ನಿರ್ವಹಣಾ ಸಾಮರ್ಥ್ಯದಲ್ಲಿ ಗಣನೀಯ ಏರಿಕೆ ಕಂಡುಬರಲಿದ್ದು, ನಗರದಲ್ಲಿ ಹೆಚ್ಚುತ್ತಿರುವ ವಿಮಾನ ಸಂಪರ್ಕದ ಬೇಡಿಕೆಯನ್ನು ಸಮರ್ಪಕವಾಗಿ ಪೂರೈಸುವ ಸಾಧ್ಯತೆ ಇದೆ. ಟರ್ಮಿನಲ್ 2 ಪ್ರಯೋಜನೆ ಪ್ರಗತಿ ಕಾಮಗಾರಿಯ ಸುಮಾರು 87% ಪೂರ್ಣವಾಗಿದೆ. ಜೂನ್ 2026ರ ಒಳಗೆ ಪೂರ್ಣಗೊಳಿಸುವ ಗುರಿ ಹೊಂದಿದ್ದು, ಒಟ್ಟು ಯೋಜನಾ ವೆಚ್ಚ 223 ಕೋಟಿ ಅನುದಾನದಲ್ಲಿ ಹೊಸ ಟರ್ಮಿನಲ್ ಆಗುತ್ತಿದೆ. ಹೊಸ ಟರ್ಮಿನಲ್ ಸಾಮರ್ಥ್ಯ. ಹೊಸ ಟರ್ಮಿನಲ್ನಲ್ಲಿ ಒಂದೇ ಸಮಯದಲ್ಲಿ ಸುಮಾರು 2400 ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಇರಲಿದೆ. 1200 ಆಗಮನ ಪ್ರಯಾಣಿಕರು, 1200 ನಿರ್ಗಮನ ಪ್ರಯಾಣಿಕರು. ಇದರ ಜೊತೆಗೆ ಏರ್ಫೋನ್ ವಿಸ್ತರಣೆ ಹಾಗೂ ಹೊಸ ಟ್ಯಾಕ್ಸಿ ಲಿಂಕ್ ಕಾಮಗಾರಿಯು ಸಮಾನಾಂತರವಾಗಿ ಪ್ರಗತಿಯಲ್ಲಿದೆ. ಪ್ರಮುಖ ಮೂಲಸೌಕರ್ಯ ಅಭಿವೃದ್ಧಿಗಳು. ವಿಮಾನ ನಿಲುಗಡೆ ಸಾಮರ್ಥ್ಯ 3 ಬೇಗ್ಗಳಿಂದ 12 ಬೇಗ್ಗಳಿಗೆ ಹೆಚ್ಚಳ. ಏರ್ಬಸ್ A321 ಸೇರಿ ದೊಡ್ಡ ವಿಮಾನಗಳ ಸಂಚಾರಕ್ಕೆ ಅನುಕೂಲವಾಗಲಿದೆ. 4 ಪ್ಯಾಸೆಂಜರ್ ಬೋರ್ಡಿಂಗ್ ಬ್ರಿಡ್ಜ್ಗಳು, 14 ಚೆಕ್ ಇನ್ ಕೌಂಟರ್ಗಳು, 2 ಆಗಮನ ಕನ್ವೇಯರ್ ಬೆಲ್ಟ್ಗಳು, ಹೈ ಮಾಸ್ಟ್ ಲೈಟಿಂಗ್ ವ್ಯವಸ್ಥೆ. ಈ ಎಲ್ಲ ಅಭಿವೃದ್ಧಿಗಳ ಬಳಿಕ ಬೆಳಗಾವಿ ವಿಮಾನ ನಿಲ್ದಾಣವು ಉತ್ತರ ಕರ್ನಾಟಕದ ಪ್ರಮುಖ ವಿಮಾನಯಾನ ಕೇಂದ್ರವಾಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ. ಬೆಳಗಾವಿ ಏರ್ಪೋರ್ಟ್ में मोर पैसेंजर कैपेसिटी का द्वारा नया टर्मिनल बिल्डिंग बन रहा है. अभी एग्जिस्टिंग टर्मिनल बिल्डिंग है. हमारा पैसेंजर हैंडलिंग कैपेसिटी पर आवर इस 540. नया टर्मिनल बिल्डिंग में इट विल बी 2400, दैट इज़ 1400 पैसेंजर अराइवल, 1500 पैसेंजर डिपार्चर. उतना पैसेंजर हैंडल कर सकते हैं. उसमें और भी एक अभी इधर वी हैव 10 काउंटर्स है, वहाँ 14 काउंटर्स होगा, चेक इन काउंटर्स. और नया टर्मिनल बिल्डिंग है और 4 एरो ब्रिड्ज का प्रोविजन है. डायरेक्टली पैसेंजर्स एयरक्राफ्ट डॉगिंग होती है एयरक्राफ्ट के साथ, और पैसेंजर्स डायरेक्टली फ्रॉम टर्मिनल बिल्डिंग दे कैन गेट इनटू द एयरक्राफ्ट. और कार पार्क फैसिलिटी है. अभी एग्जिस्टिंग है 160 कार पार्क का है, वो तो 620 कार पार्क फैसिलिटी 620 कार पार्क कर सकते हैं नया टर्मिनल बिल्डिंग में. तो कार पार्क भी बढ़ा किया है. तो अगला 10 साल के लिए तो फोरकास्ट करके एक विकसित भारत का एक मुद्दा में ये नया टर्मिनल बिल्डिंग बन रहा है. और ये कार्गो टर्मिनल तो इधर इसी प्रोजेक्ट में अभी कार्गो टर्मिनल बिल्डिंग का ये नहीं है, प्रोविजन नहीं है. अभी हम लोग टर्मिनल बिल्डिंग के अंदर से कार्गो हैंडल कर रहे हैं. हमारा ये 320 एयरक्राफ्ट एक ही एयरक्राफ्ट दिल्ली के लिए ऑपरेट हो रहा है, उसमें कार्गो हैंडल कर रहे हैं इंडिगो एयरलाइंस. तो और भी दिल्ली कार्गो फैसिलिटी एयरक्राफ्ट A320, A321, बोइंग 737 ऐसे एयरक्राफ्ट बढ़ गए तो और पोटेंशियल बढ़ेगा. उसके द्वारा हम लोग नया टर्मिनल बिल्डिंग का बंदोबस्त होगा. तो अभी तो पोटेंशियल कम है. लास्ट फाइनेंशियल ईयर में हमारा टोटल कार्गो हैंडलिंग अराउंड 10 मेट्रिक टन होंगे. विनोद कुलकर्णी, MM न्यूज़ ಬೆಳಗಾವಿ.
ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.